ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಮಮತಾ ದಿನಚರಿಗೆ ಸ್ವಾಗತ. ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತು ಬಂದುಬಿಟ್ಟು ಅಕ್ಷಯ ತೃತೀಯ ಹಬ್ಬದ ದಿನದ ವೀಡಿಯೋನ ನಾನು ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಹೊಸದಾಗಿ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಸಹ ಪ್ರೆಸ್ ಮಾಡಿ. ನನ್ನ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗ್ತಾ ಇರುತ್ತೆ. ಆವತ್ತಿನ ಬೆಳಗ್ಗೆನೇ ಬ್ರಾಹ್ಮಿ ಮುಹೂರ್ತಲ್ಲೇ ನಾನು ಫಸ್ಟ್ ಪೂಜೆ ಮುಗಿಸ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಬೇಗನೆ ಎದ್ದಿದ್ದೆ, ಒಂದು 4 o'clockಗೆಲ್ಲ ಎದ್ದಿದ್ದೆ. ಬೇಗ ಫ್ರೆಶ್ ಅಪ್ ಆಗಿ ಬೇಗ ಪೂಜೆ ಮುಗಿಸ್ಬೇಕು ಅಂತ. ಸ್ವಲ್ಪ ಬೇಗ ಎದ್ರೇನಲ್ಲ ಬೇಗ ಪೂಜೆ ಎಲ್ಲ ಮಾಡ್ಬೋದು. ಆದ್ದರಿಂದ ಬೇಗ ಎದ್ದು ಬೇಗ ಮಾಡ್ಕೋತಾ ಇದ್ದೀನಿ. ಫಸ್ಟಿಗೆ ಇಲ್ಲಿ ಬಂದುಬಿಟ್ಟು ನಾನು ಅಗ್ನಿ ಮೂಲೆಯಲ್ಲಿ ಅಂದರೆ ಅಡುಗೆ ಮನೆಯಲ್ಲಿ ನಾನು ಫಸ್ಟ್ ಸ್ಟವ್ಗೆ ಪೂಜೆ ಮಾಡೋಣ, ಮತ್ತು ಆಗ್ನೇಯ ದೀಪ ಇವತ್ತು ಇಕ್ಕೋಣ ಅಂತ ಅಂದ್ಕೊಂಡಿದ್ದೆ. ನಾನು ಮುಂಚೆ ಎಲ್ಲ ಆಗ್ನೇಯ ದೀಪನ ಇಕ್ತಾ ಇದ್ದೆ. ಆದರೆ ಈ ಮನೆಗೆ ಬಂದಾಗಿಂದ ಯಾಕೋ ಇಕ್ಕಕ್ಕೆ ಆಗ್ತಾಯಿಲ್ಲ, ಏನಾದ್ರು ಒಂದು ಡಿಸ್ಟರ್ಬ್ ಆಗ್ತಾಯಿತ್ತು. ಇವತ್ತು ಇಕ್ಕೋಣ, ನಾಳೆ ಇಕ್ಕೋಣ, ಹೀಗೆ ಮುಂದೆ ಹೋಗ್ತಾನೆ ಇತ್ತು. ಸರಿ, ಹೇಗಿದ್ರು ಇವತ್ತಿನ ದಿನ ಬೇಗನೆ ಎದ್ದಿದ್ದೀನಿ, ಬೇಗ ಪೂಜೆನೂ ಮಾಡ್ಕೊಬೋದು ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ನಾನು ಫಸ್ಟೇ ರೆಡಿ ಮಾಡಿಕ್ಕಿದ್ದೆ ದೀಪಕ್ಕೆಲ್ಲನೂ. ಇವತ್ತಿನ ದಿನ ಅದನ್ನ ರೆಡಿ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ಆಗ್ನೇಯ ದೀಪ ಇಕ್ಕೋಣ ಅಂದ್ಬಿಟ್ಟು ಮುಂಚೆ ಇಲ್ಲಿ ನಾನು ಸ್ಟವ್ಗೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ನೈಟೇ. ಇನ್ನೊಂದು ಸರಿ ನೀಟಾಗಿ ಒರೆಸ್ಕೊಂಡು ಅದಕ್ಕೆ ಇವಾಗ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ಹೂವು ಎಲ್ಲ ಇಟ್ಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ. ಬೇಕಾದ್ರೆ ರಂಗೋಲಿ ಸಹ ಹಾಕ್ಕೋಬೋದು, ಬಟ್ ನಾನು ರಂಗೋಲಿ ಏನು ಹಾಕೋಕ್ಕೆ ಹೋಗಲಿಲ್ಲ. ಯಾಕಂದರೆ ಮತ್ತು ನನಗೆ ಸ್ಟವ್ ಮುಂದೆ ಏನು ಅಷ್ಟೊಂದು ಸ್ಪೇಸ್ ಇಲ್ಲ. ಸ್ವಲ್ಪನೇ ಸ್ಪೇಸ್ ಇರೋದ್ರಿಂದ ಹಾಕಿದ್ರೂ ಆಳ್ಸೋಗ್ಬಿಡುತ್ತೆ, ಅದೊಂಥರ ಬೇಜಾರು ಅನಿಸುತ್ತೆ. ಅದರಿಂದ ನಾನೇನು ಹಾಕೋಕ್ಕೆ ಹೋಗಲಿಲ್ಲ. ಬರೀ ಅರಿಶಿನ ಕುಂಕುಮ ಇಟ್ಬಿಟ್ಟು ಹೂವು ಇಟ್ಬಿಟ್ಟು ಅಕ್ಷತೆ ಹಾಕ್ಕೊಂಡು ಪೂಜೆಗೆ ರೆಡಿ ಮಾಡ್ಕೊತಾ ಇರುವಂಥದ್ದು. ಅದಾದಮೇಲೆ ಇಲ್ಲಿ ಪಕ್ಕದಲ್ಲಿ ನಾನು ಆಗ್ನೇಯ ದೀಪಕ್ಕೆ ಸಹ ರೆಡಿ ಮಾಡ್ಕೊತಾ ಇದ್ದೀನಿ. ಅಲ್ಲೂ ಅಷ್ಟೇ ಇನ್ನೊಂದು ಸರಿ ಮಾಪ್ ಮಾಡ್ಕೊತಾ ಇದ್ದೀನಿ, ನೀಟಾಗಿ ವೈಪ್ ಮಾಡ್ಕೊತೀನಿ. ಯಾಕಂದರೆ ರಾತ್ರಿ ಒರೆಸ್ಬಿಟ್ಟು ಮಲಗಿದ್ದೆ, ಇನ್ನೊಂದು ಸರಿ ಬೆಳಗ್ಗೆ ವೈಪ್ ಮಾಡ್ಕೊಂಡ್ರೆ ಒಳ್ಳೇದಲ್ವ, ಅದಕ್ಕೆ ಒಂದು ಸುಮ್ಮನೆ ವೈಪ್ ಮಾಡ್ಕೊತಾ ಇದ್ದೀನಿ. ವೈಪೆಲ್ಲ ಮಾಡಿಕೊಂಡು ಸೇಮ್ ಅದೇ ರಂಗೋಲಿ ಇಟ್ಟರೆ ರಂಗೋಲಿನೂ ಹಾಕ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸುತ್ತಲ್ವ, ವೈಟಿಗೆ ಚೆನ್ನಾಗಿ ಕಾಣಿಸುತ್ತೆ ಅನ್ನೋ ರೀಸನ್ಗೋಸ್ಕರ ಅದನ್ನೇ ಹಾಕ್ಕೋತಾ ಇದ್ದೀನಿ. ಪುಡಿಯಲ್ಲಿ ಹಾಕೋದಕ್ಕಿಂತ ಈ ಥರ ಹಾಕೋದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ರಂಗೋಲೆ, ಮತ್ತು ಅಳಿಸೋಗೋದಿಲ್ಲ. ಯಾವ ರೀತಿ ಹಾಕಿರ್ತೀವೋ ಅದೇ ರೀತಿಯಾಗಿರುತ್ತೆ. ಅದಕ್ಕೋಸ್ಕರ ಇಲ್ಲಿ ಅಷ್ಟದಳ ರಂಗೋಲಿನ ನಾನು ಹಾಕ್ಕೊಂಡಿದ್ದೀನಿ. ಅದೇ ಮುಖ್ಯವಾಗಿರೋದಲ್ವ, ಅದಕ್ಕೋಸ್ಕರ ಹಾಕ್ಕೊಂಡು ಇಲ್ಲೂ ಸಹ ಅರಿಶಿನ ಕುಂಕುಮ ಅಕ್ಷತೆ ಹಾಕ್ಬಿಟ್ಟು ನಾನು ದೀಪನ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ಕೋತೀನಿ. ಈ ದೀಪನ ಬಂದುಬಿಟ್ಟು ನಾವು ಅನ್ನಪೂರ್ಣೇಶ್ವರಿ ಮತ್ತು ಅಗ್ನಿ ದೇವ್ರಿಗೋಸ್ಕರ ಹಚ್ಚುವಂಥ ದೀಪ. ಯಾವುದೇ ರೀತಿಯಾಗಿ ಏನು ಕುಂದು ಕೊರತೆ ಇಲ್ದಿರ ಇಲ್ಲಪ್ಪ ದೇವ್ರೆ ಅಂತ ದೇವ್ರನ್ನ ಹತ್ರ ಕೇಳಿಕೊಂಡು ಈ ದೀಪನ ಹಚ್ಚುವಂಥದ್ದು. ನಾನು ಇದನ್ನು ಫ್ರೈಡೇ ಮಾತ್ರ ಹಚ್ಕೋತೀನಿ. ಒಂದು ದಿನ ಬೆಳಗ್ಗೆ ಹಚ್ಬಿಟ್ರೆ ನೈಟೆಲ್ಲ ಫುಲ್ಲು ಸಾಯಂಕಾಲದವರೆಗೂ ಉರಿತಾ ಇರುತ್ತೆ. ಆವಾಗ ಅದು ಒನ್ ಡೇ ಫುಲ್ ಕಂಪ್ಲೀಟಾಗಿ ದೀಪ ಹಚ್ಕೊಳ್ಳುವಂಥದ್ದು. ಇಲ್ಲಿ ಆಗ್ನೇಯ ದೀಪಕ್ಕೆ ಸಹ ಎಲ್ಲ ರೆಡಿ ಮಾಡಿ ಆಗಿದೆ. ನೆಕ್ಸ್ಟ್ ಇನ್ನು ದೇವ್ರ ಮನೆಯಲ್ಲಿ ಕಳಶಕ್ಕೆಲ್ಲ ರೆಡಿ ಮಾಡಬೇಕಾಗಿತ್ತು. ಇಲ್ಲಿ ಕಳಶಕ್ಕೆ ನಾನು ಫಸ್ಟಿಗೆ ಒಂದು ಕಾಯನ್ನು ಹಾಕಿದ್ದೀನಿ. ಅದಾದಮೇಲೆ ಇದು ಲಾವಾಂಚ ಬೇರು, ಅದು ಕಡ್ಡಿ ಕಾಣಿಸ್ತಿದೆ, ಅದು ಲಾವಾಂಚದ ಬೇರು. ಅದು ತುಂಬಾ ಒಳ್ಳೆಯದು ಕಳಶದಲ್ಲಿ ಹಾಕ್ಕೊಂಡ್ರೆ, ಅದಕ್ಕೋಸ್ಕರ ಆ ಬೇರನ್ನ ಸಹ ನಾನು ತಂದಿಕ್ಕಿರ್ತೀನಿ. ವಾರ ನಾನು ಕಳಶ ಇಕ್ಕುವಾಗ ಸಹ ಅದನ್ನು ಹಾಕ್ಕೊಳ್ಳುವಂಥದ್ದು. ಅದಾದಮೇಲೆ ಇಲ್ಲಿ ಸ್ವಲ್ಪ ಅರಿಶಿನ ಕುಂಕುಮ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಅಕ್ಷತೆ ಸಹ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಇಲ್ಲಿ ನಾನು ತೆಂಗಿನಕಾಯಿ ಕಳಶ ಇಕ್ಕೋದ್ರಿಂದ ವೀಳ್ಯದೆಲೆ ಇಟ್ಕೋತಾ ಇದ್ದೀನಿ. ಮಾವಿನೆಲೆ ಇಕ್ಕೋರು ಮಾವಿನೆಲೆ ಇಕ್ಕೊಬೋದು. ನಾವು ಯಾವಾಗಲೂ ವೀಳ್ಯದೆಲೆನೇ ಇಕ್ಕುವಂಥದ್ದು. ಅದಕ್ಕೋಸ್ಕರ ಇಲ್ಲಿ ನಾನು 5 ವೀಳ್ಯದೆಲೆನ ಇಟ್ಕೋತಾ ಇದ್ದೀನಿ. ತೆಂಗಿನಕಾಯಿ ಕಳಶಕ್ಕೆ ಯಾವಾಗಲೂ 5 ಎಲೆ ಇಕ್ಕಲೇಬೇಕಲ್ವ, ಅದಕ್ಕೋಸ್ಕರ ನಮ್ಮ ಮನೆಯಲ್ಲೆಲ್ಲ ಪದ್ಧತಿ ಇರೋದು 5 ಎಲೆ ಇಟ್ಬಿಟ್ಟು ತೆಂಗಿನಕಾಯಿ ಇಕ್ಕುವಂಥದ್ದು. ಅದಕ್ಕೋಸ್ಕರ 5 ಎಲೆನ ಇಟ್ಕೋತಾ ಇದ್ದೀನಿ. 5 ಎಲೆ ತುದಿ ಚೆನ್ನಾಗಿರೋವಂಥದ್ದು ನೋಡಿ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು. ಆದಷ್ಟು ಚೆನ್ನಾಗಿರೋ ಅಂಥದ್ದನ್ನೇ ನಾನು ಚೂಸ್ ಮಾಡ್ಕೋತೀವಿ. ಯಾಕಂದರೆ ಇಂಥದ್ದೇ ಬೇಕು ಅಂದರೆ ಸಿಗೋದಿಲ್ಲ. ಬಟ್ ಸಿಕ್ಕಿರೋದ್ರಲ್ಲಿ ಸ್ವಲ್ಪ ಚೆನ್ನಾಗಿರುವಂಥದ್ದು ನಾನು ಚೂಸ್ ಮಾಡಿಕೊಂಡು ಇಲ್ಲಿ ಇಕ್ಕೋತೀನಿ. ಇಲ್ಲಿ ಎಲೆಗಳನ್ನ ಸಹ ಎಲ್ಲ ಕ್ಲೀನಾಗಿ ಜೋಡಿಸ್ಕೊಂಡಾಗಿದೆ. ಇವಾಗ ಇದೇ ಎಲೆಗಳ ತುದಿಗೆಲ್ಲನೂ ಸ್ವಲ್ಪ ಅರಿಶಿನ ಕುಂಕುಮನ ಇಟ್ಕೋತಾ ಇದ್ದೀನಿ ಅಲಂಕಾರಕ್ಕೋಸ್ಕರ. ಅದು ಬೇರೆ ಆ ಎಲೆಗೆ ತುದಿಗೆ ಅರಿಶಿನ ಕುಂಕುಮ ಇಕ್ಕಿದ್ರೇ ಅದು ಕಳಶಕ್ಕೆ ತುಂಬ ಶ್ರೇಷ್ಠ. ಅದಕ್ಕೋಸ್ಕರ ಫಸ್ಟಿಗೆ ಸ್ವಲ್ಪ ಗಂಧನ ಹಚ್ಕೊಂಡು ಮತ್ತೆ ಅರಿಶಿನ ಕುಂಕುಮನ ಹಚ್ಕೋತಾ ಇದ್ದೀನಿ. ಗಂಧದ ಪುಡಿನೂ ಇಕ್ಬೇಕಲ್ಲ, ಗಂಧ ಇಕ್ಕಲೇಬೇಕಾಗುತ್ತೆ ಯಾವುದೇ ಪೂಜೆಗಾಗಲಿ. ಸ್ವಲ್ಪ ಗಂಧ ಇದ್ದರೆ ತುಂಬಾ ಶ್ರೇಷ್ಠ. ಅದರಿಂದ ಸ್ವಲ್ಪ ಗಂಧ, ಸ್ವಲ್ಪ ಅರಿಶಿನ ಕುಂಕುಮ ಎಲ್ಲ ಹಾಕ್ಕೊಂಡು ಅದೇ ಅರಿಶಿನ ಕುಂಕುಮನೂ ಸಹ ನಾನು ಹಂಗೆ ಕಳಶದ ಚೊಂಬಿಗೆ ಸಹ ಹಾಕ್ಕೊಂಡಿರ್ತೀನಿ. ಸ್ವಲ್ಪ ಇಟ್ಕೊಂಡು ನೀಟಾಗಿ ಅಲಂಕಾರ ಮಾಡೋವಂಥದ್ದು. ತೆಂಗಿನಕಾಯೆಲ್ಲ ರಾತ್ರಿ ಕ್ಲೀನ್ ಮಾಡಿ ತೊಳೆದು ಇಟ್ಕೊಂಡಿದ್ದೆ. ಇವಾಗ ಅದಕ್ಕೆ ಅರಿಶಿನ ಕುಂಕುಮ ಇಟ್ಕೊಂಡು ತೆಂಗಿನಕಾಯನ್ನ ಸಹ ನಾನು ಇವಾಗ ಇಕ್ಕೊಂಬಿಡ್ತೀನಿ. ಯಾಕಂದರೆ ನೈಟೆಲ್ಲ ಇಕ್ಕಕ್ಕೆ ಬರೋದಿಲ್ವಲ್ಲ ಕಳಶ, ಬೆಳಗ್ಗೆನೇ ಇಕ್ಕೋಬೇಕು. ಸುಮ್ಮನೆ ನಾನೆಲ್ಲ ತೊಳೆದುಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಇವಾಗ ರೆಡಿ ಮಾಡ್ಕೋತಾ ಇದ್ದೀನಿ. ಅಂದರೆ ಮುಖವಾಡ ಎಲ್ಲ ಇಟ್ಕೊಂಡು ಮುಖವಾಡ ಎಲ್ಲ ತೆಂಗಿನಕಾಯಿಗೆ ಕಟ್ಕೊಂಡು ರೆಡಿ ಮಾಡಿಕೊಂಡೆ. ಅದನ್ನು ಇವಾಗ ಇಲ್ಲಿ ನಾನು ಪ್ರತಿಷ್ಠಾಪನೆ ಮಾಡ್ಕೋತಾ ಇದ್ದೀನಿ. ಯಾವ ರೀತಿ ಬೇಕೋ ಆ ರೀತಿ ಕೆಳಗಡೆ ಸೆಟ್ ಮಾಡಿಕೊಂಡು ಮತ್ತೆ ಎತ್ಬಿಟ್ಟು ಅದನ್ನ ಕಳಶದ ಜಾಗದಲ್ಲಿ ಇಕ್ಕುವಂಥದ್ದು. ಯಾಕಂದರೆ ಒಂದೇ ಸರಿ ಕಳಶದಲ್ಲಿ ಇಕ್ಬಿಟ್ಟು ಅಲ್ಲಿ ಇಕ್ಕಕ್ಕೆ ಸೆಟ್ ಮಾಡ್ಕೊಳ್ಳೋಕೆ ಆಗೋದಿಲ್ಲ, ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಕೆಳಗಡೆ ಇಟ್ಕೊಂಡು ಕ್ಲೀನಾಗಿ ರೆಡಿ ಮಾಡ್ಕೊಂಡು ಎತ್ತಿಕ್ಕರೆ ನೀಟಾಗಿ ಬರುತ್ತೆ. ಅದು ರೀಸನ್ಗೋಸ್ಕರ ಇಲ್ಲಿ ತಾಳಿನೂ ನೋಡಬಹುದು. ತಾಳಿ ಸಹ ನಾನು ಇದು ಹೊಸದಾಗೆ ಹೊಲ್ಕೊಂಡಿರೋವಂಥದ್ದು. ಫಸ್ಟಿಗೆಲ್ಲ ನಾನು ಅರಿಶಿನ ಕೊಂಬೆ ಹಾಕ್ತಾಯಿದ್ದೆ.
ಈ ತಾಳಿ ತೊಗೊಂಡಿದ್ದೆ ಹಾಕಬೇಕು ಅಂತ, ಬಟ್ ಹಾಕಿರಲಿಲ್ಲ. ಸರಿ, ಇವತ್ತಿನ ದಿನ ಅಕ್ಷಯ ತೃತೀಯ ದಿನ ಅಲ್ವಾ, ಸ್ವಲ್ಪ ಗೋಲ್ಡ್ ಹೆಂಗೋ ಇದ್ದಂಗಿತ್ತು, ಹೊಸದೇ ಆಗಿತ್ತಲ್ವ, ದೇವ್ರಿಗಾದರೂ ಹಾಕೋಣ ಅಂದ್ಬಿಟ್ಟು ದೇವ್ರಿಗಂತ ಈ ತಾಳಿ ತೊಗೊಂಡಿದ್ದೆ. ಅದನ್ನು ಇವಾಗ ಇಲ್ಲಿ ಹಾಕೋತಾ ಇದ್ದೀನಿ. ಇದೇ ಫಸ್ಟ್ ಟೈಮ್ ನಾನು ತಾಳಿ ಹಾಕ್ತಾ ಇರೋವಂಥದ್ದು. ಮುಂಚೆ ಎಲ್ಲ ನಾನು ಅರ್ಶಿಣದ ಕೊಂಬಲ್ಲೇ ಕಟ್ಕೊಂಡ್ಬಿಟ್ಟು ಅರ್ಶಿಣದ ಕೊಂಬ ನಾನು ಯೂಸ್ ಮಾಡ್ತಾಯಿದ್ದೆ. ಇವಾಗ ಇಲ್ಲಿ ತಾಳಿ ಎಲ್ಲ ಹಾಕ್ಕೊಂಡು ಎಲ್ಲ ಕಳಶ ರೆಡಿ ಮಾಡ್ಕೊಂಡಾಯಿತು. ರೆಡಿ ಮಾಡಿಕೊಂಡು ಕಳಶದ ಜಾಗದಲ್ಲಿ ಕಳಶನೂ ಸಹ ಇಕ್ಕಿದ್ದೀನಿ. ಸೆಂಟ್ರಲ್ಲಿ ಕಳಶ ಇಕ್ಕಿದ್ದೀನಿ. ಸುತ್ತು ಮತ್ತು ಅಷ್ಟಲಕ್ಷ್ಮಿಯರನ್ನ ಇಟ್ಕೊಂಡಿದ್ದೀನಿ, ವಿಗ್ರಹಗಳನ್ನ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವ್ರ ಮನೆ ಮಾತ್ರ. ನನಗಂತೂ ಫುಲ್ ಖುಷಿ ಅಂತ ಅನ್ನಿಸ್ತಾ ಇತ್ತು. ಅದಾದಮೇಲೆ ಇಲ್ಲಿ ಬಂದುಬಿಟ್ಟು ಲಕ್ಷ್ಮೀ ಪೂಜೆಗೋಸ್ಕರ ನಂಬರ್ಸ್ ಎಲ್ಲ ಬರೆದ್ಬಿಟ್ಟು ಮಾಡ್ತೀವಲ್ವ, ಆ ಲಕ್ಷ್ಮೀ ಪೂಜೆ ಇಲ್ಲಿ ಮಾಡ್ತಾ ಇರುವಂಥದ್ದು. ಅಂದರೆ ಕುಬೇರ ಲಕ್ಷ್ಮಿ ಯಂತ್ರ, ಆ ಪೂಜೆನ ಮಾಡ್ತಾಯಿದ್ದೀನಿ. ನಾನು ಯಾವಾಗಲೂ ಈ ಪೂಜೆನ ಮಾಡಿಲ್ಲ, ಯಾವಾಗಲೂ ನೋಡ್ತಾ ಇದ್ದೆ, ಮಾಡಬೇಕು ಅಂತ ಆಸೆ ಇತ್ತು, ಬಟ್ ಮಾಡೋಕ್ಕಾಗಿರಲಿಲ್ಲ. ಅಕ್ಷಯ ತೃತೀಯ ದಿನ ಶುರು ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳಿದರು. ಅದಕ್ಕೋಸ್ಕರ ಇವತ್ತಿನ ದಿನವೇ ನಾನು ಈ ಪೂಜೆ ಸಹ ಶುರು ಮಾಡ್ಕೋತಾ ಇದ್ದೀನಿ. ಇಲ್ಲೂ ಅಷ್ಟೇ ಕುಬೇರ ಯಂತ್ರಕ್ಕೆ ಬೇಕಾಗಿರುವಂಥ ನಂಬರ್ಸ್ ಬರ್ಕೊಂಡು ಅದಕ್ಕೂ ಸ್ವಲ್ಪ ಅರಿಶಿನ ಕುಂಕುಮ ಎಲ್ಲ ಹಾಕ್ಕೊಂಡು ಮತ್ತು ಅದ್ರ ಮೇಲೆ ಕಾಯಿನ್ಸ್ ಇಟ್ಕೊತಾ ಇದ್ದೀನಿ. 9 ನಂಬರ್ ಬರಿತೀವಿ, 9 ನಂಬರ್ಗೂ ಮತ್ತು 9 ಕಾಯಿನ್ಸ್ ಇಟ್ಕೊಂಡು, ಮತ್ತು ಅದಕ್ಕೆ ಕೆಂಪು ಹೂವೇ ಬೇಕು, ಬೇರೆ ಹೂವು ಅಷ್ಟೊಂದು ಶ್ರೇಷ್ಠ ಅಲ್ಲ. ಯಾಕಂದರೆ ಲಕ್ಷ್ಮಿ ಅಂದ್ರೇ ಇಷ್ಟ ಆಗಿರೋದು ಲಕ್ಷ್ಮಿಗೆ ಕೆಂಪು ಹೂವು. ಅದರಿಂದ ಒಂದು ಕೆಂಪು ಹೂವು ಅಂದರೆ ರೋಸ್ ಇತ್ತಲ್ಲ, ಕೆಂಪುದು ರೋಸು, ಅದನ್ನೇ ಇಟ್ಕೊಂಡು ಇಲ್ಲಿ ಅಲಂಕಾರ ಮಾಡ್ಕೋತಾ ಇದ್ದೀನಿ. ಅರಿಶಿನ ಕುಂಕುಮ ಕಾಯನ್ನು ಅಕ್ಷತೆ ಮತ್ತು ಹೂವು ಇಷ್ಟನ್ನು ಸೇರಿ ಅಲಂಕಾರ ಮಾಡ್ಕೊಂಡು ಇದಕ್ಕೂ ಸಹ ಪೂಜೆ ಮಾಡ್ಕೊಬೇಕು ಇವತ್ತು. ಇದು ಸಹ ಲಕ್ಷ್ಮೀ ಪೂಜೆ ಲೆಕ್ಕದಲ್ಲೇ ಬರುತ್ತಲ್ವ, ಅದಕ್ಕೋಸ್ಕರ ಹೇಗಿದ್ರು ಶುಕ್ರವಾರ ಬೇರೆ ಬಂದಿದೆ, ಅಕ್ಷಯ ತೃತೀಯ ಬೇರೆ ಇದೆಯಲ್ವ, ಇವತ್ತಿನ ದಿನವೇ ಮಾಡೋಣ ಅಂತ ಅಂದ್ಕೊಂಡು ಇದನ್ನು ಸಹ ಇವತ್ತೇ ಶುರು ಮಾಡಿದೆ ನಾನು. ಉಪ್ಪಿನ ದೀಪನ ಅಷ್ಟೇ ತುಂಬ ದಿನ ಆಗಿತ್ತು ಇಕ್ಬಿಟ್ಟು, ಇಕ್ಕೋಕ್ಕಾಗಿರಲಿಲ್ಲ. ಎಲ್ಲ ಒಂದೇ ದಿನ ಶುರು ಮಾಡಿದ್ದೀನಿ. ಯಾಕಂದರೆ ಒಂದೊಂದೇ ಮಾಡೋಕ್ಕಾಗ್ತಾಯಿರಲಿಲ್ಲ. ಈ ನಡುವೆ ಯಾವುದೋ ಒಂದು ಕೆಲಸ ಬರೋದು, ಇಲ್ಲ ಏನಾದರೂ ಪ್ರಾಬ್ಲಮ್ ಆಗಿ ಅದು ಸ್ಟಾಪ್ ಆಗೋಗ್ತಾಯಿತ್ತು. ಇವತ್ತಿನ ದಿನ ಶುರು ಮಾಡೋಣ, ಸ್ವಲ್ಪ ಚೆನ್ನಾಗಾಗಲಿ ಪೂಜೆ ಎಲ್ಲ ಅಂತ ಅಂದ್ಕೊಂಡು ಎಲ್ಲ ಇವತ್ತೇ ಶುರು ಮಾಡ್ಕೊಂಡಿದ್ದೀನಿ. ಉಪ್ಪಿನ ದೀಪನ ಅಷ್ಟೇ ಇವತ್ತೇ ಶುರು ಮಾಡ್ಕೊಂಡಿರುವಂಥದ್ದು. ಇದೆಲ್ಲ ರೆಡಿ ಮಾಡೋ ಅಷ್ಟರಲ್ಲಿ ಒಂದು 5:30 ಆಗಿತ್ತು. ನಾನು ಅವಾಗ ಹೋಗಿ ಆಚೆ ರಂಗೋಲಿ ಹಾಕಿದೆ, ಯಾಕಂದರೆ ಕತ್ಲಲ್ಲಿ ಹೋಗೋಕೆ ಆಗೋದಿಲ್ಲಲ್ಲ. ಇವಾಗ ನೋಡ್ಬೋದು, ಒಂದು 6 ಆಗಿರ್ಬೋದು, ಮೋಸ್ಟ್ಲಿ 6 o'clockಲ್ಲಿ ರಂಗೋಲಿ ಎಲ್ಲ ಹಾಕಿ ರೆಡಿ ಆಗಿದೆ. ಇನ್ನೇನಾದರೂ ಪೂಜೆ ನಾವು ಮಾಡ್ಕೊಳ್ಳುವಂಥದ್ದು ಅಷ್ಟೇ. ಎಲ್ಲ ರೆಡಿ ಮಾಡಿ ಫಸ್ಟೇ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ. ಹೂವು ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡಿ ಇಕ್ಕಿದ್ದೆ. ದೇವ್ರ ಮನೆ ಒಳಗಡೆ ಫುಲ್ ರೆಡಿ ಮಾಡ್ಕೊಂಡು ಮತ್ತೆ ಆಚೆ ಹೋಗಿ ರಂಗೋಲಿ ಹಾಕ್ಬಿಟ್ಟು ಬಂದೆ. ಯಾಕಂದರೆ ತುಂಬ ಕತ್ಲಲ್ಲಿ ಆಚೆ ಹೋಗೋದಕ್ಕೂ ಆಗೋದಿಲ್ಲ, ಯಾರು ಓಡಾಡೋದಿಲ್ಲ, ಅಷ್ಟೊತ್ತರ ಹೋಗೋಕ್ಕೂ ಒಂಥರ ಅನಿಸುತ್ತೆ. ಮನೆ ಒಳಗೆಲ್ಲ ಫುಲ್ಲಾಗಿ ದೀಪಗಳು ಮತ್ತು ಹೂವು ಎಲ್ಲ ಅಲಂಕಾರ ಎಲ್ಲ ಮುಗಿಸ್ಕೊಂಡು ನಾನು ಆಚೆ ಹೋಗಿ ರಂಗೋಲಿ ಎಲ್ಲ ಹಾಕ್ಕೊಂಡು ಬಂದೆ. ಆ ರಂಗೋಲಿ ಚೆನ್ನಾಗಿ ಬಂದಿತ್ತು, ನನಗೂ ಖುಷಿ ಅಂತ ಅನ್ನಿಸ್ತು. ಇದಾದಮೇಲೆ ಇಲ್ಲಿ ದೀಪನ ಹಚ್ಕೋತಾ ಇದ್ದೀನಿ. ಬೆಳಗ್ಗೆನೇ ಒಂದು 6 o'clockಗೆಲ್ಲ ಪೂಜೆ ಸಹ ಮುಗೀತು ನಂದು. ಬೇಗನೆ ಮುಗಿಸ್ಕೊಂಡೆ. ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಬೇಕು ಅಂತ ಪ್ಲ್ಯಾನ್ ಇತ್ತಲ್ವ, ಆದ್ದರಿಂದ 6 o'clockಗೆಲ್ಲ ನಾನು ದೀಪ ಹಚ್ಚಿದ್ದು ಆಗೋಗಿತ್ತು. 6:30 ಫುಲ್ ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಆರಾಮಾಗಿತ್ತು. ಇಲ್ಲಿ ದೀಪ ಎಲ್ಲ ಹಚ್ಕೋತಾ ಇದ್ದೀನಿ ಫಸ್ಟಿಗೆ ದೇವ್ರ ಮನೇಲೆಲ್ಲನೂ. ಅದಾದಮೇಲೆ ನಾನು ಇಲ್ಲಿ ಆಗ್ನೇಯ ದೀಪ ಇತ್ತಲ್ಲ, ಆಗ್ನೇಯ ದೀಪನ ಸಹ ಇವಾಗ ಹಚ್ಕೋತಾ ಇದ್ದೀನಿ. ಇಲ್ಲಿ ನೋಡ್ಬೋದು ಹೂವು ಎಲ್ಲ ಇಕ್ಕಿ ತಾಂಬೂಲ ಸಹ ಇಕ್ಕಿದ್ದೀನಿ ಆಗ್ನೇಯ ದೀಪಕ್ಕೆ. ಹೂವು ತಾಂಬೂಲ ಎಲ್ಲ ಇಟ್ಕೊಂಡು ಅಲ್ಲೂ ಸಹ ಪೂಜೆ ಮಾಡ್ಕೊಳ್ಳುವಂಥದ್ದು. ಆಗ್ನೇಯ ದೀಪದ ಪೂಜೆ ಸಹ ಇಲ್ಲಿ ಮಾಡ್ಕೋತಾ ಇದ್ದೀನಿ. ಇದು ಮುಗಿಸ್ಕೊಂಡು ಸ್ಟವ್ಗೂ ಸಹ ನಾನು ಹಾಗೆ ಊದ್ಬತ್ತಿನ ಬೆಳಗಿಸ್ಕೊಂಡು, ಅದೇ ಊದ್ಬತ್ತಿಯಿಂದ ಪೂಜೆ ಮಾಡಿಕೊಂಡು ಮತ್ತೆ ಹೋಗ್ಬಿಟ್ಟು ನಾನು ಆಚೆ ಎಲ್ಲ ಮಾಡ್ಕೊಂಡು ಬರುವಂಥದ್ದು. ಬೆಳಗ್ಗೆ ಎಲ್ಲ ಬೇಗ ಮುಗಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಪೂಜೆ ಅನ್ನೋದು ಬೆಳಗ್ಗೆನೇ ಆದರೆ ತುಂಬ ಖುಷಿ ಅಂತ ಅನಿಸುತ್ತೆ. ಆದರೆ ಡೈಲಿ ಮಾಡೋಕ್ಕಾಗಲ್ಲ, ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಆದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಟ್ಲೀಸ್ಟ್ ಫ್ರೈಡೇ ಆದರೂ ಬೆಳಗ್ಗೆನೇ ಪೂಜೆ ಮಾಡಬೇಕು ಅನ್ನೋದು ಒಂದು ಪ್ಲ್ಯಾನಿಂಗ್ ಇದೆ, ನೋಡಬೇಕು. ಮುಂಚೆ ಎಲ್ಲ ಮಾಡ್ತಾಯಿದ್ದೆ, ಇವಾಗ ಸ್ವಲ್ಪ ಡ್ರಾಪ್ ಆಗಿತ್ತು, ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಮತ್ತು ಇದು ಹಿಂಗೆ ಕಂಟಿನ್ಯೂ ಆದರೆ ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ಫುಲ್ ಖುಷಿ ಕೊಡುತ್ತೆ ಬೆಳಗ್ಗೆ ಪೂಜೆ ಮಾಡೋದು. ಬಟ್ ಯಾವಾಗಲೂ ಡೈಲಿ ಮಾಡೋಕ್ಕಾಗೋದ್ರೆ ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಆದರೂ ನಾನು ಬೆಳಗ್ಗೆ ಟೈಮ್ ಪೂಜೆ ಮಾಡಿಕೊಂಡು ತುಂಬ ಚೆನ್ನಾಗಿ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಬೆಳಗ್ಗೆನೇ ಪೂಜೆ ಮಾಡ್ತಾಯಿದ್ದೀನಿ. ನನಗೆ ಫುಲ್ಲು ಒಂಥರ ಖುಷಿ ಅಂತ ಅನ್ನಿಸ್ತದೆ. ಯಾಕಂದರೆ ಇವಾಗ ವರ್ಷ ಎಲ್ಲ ಹೊಸದು ವಿಗ್ರಹಗಳು ಇಟ್ಕೊಂಡಿದ್ದೀನಿ. ಮತ್ತು ಲಕ್ಷ್ಮೀ ಪೂಜೆ ಇರ್ಬೋದು, ಪ್ರತಿಯೊಂದನ್ನು ಹೊಸ ಶುರು ಮಾಡೋದ್ರಿಂದ ನನಗೊಂಥರ ಖುಷಿ ಅಂತ ಅನ್ನಿಸ್ತಾ ಇದೆ. ಆ ಜೊತೆಗೆ ನಾನು ಲಕ್ಷ್ಮೀ ಸೇರು ಸಹ ಇಕ್ಕಿದ್ದೀನಿ. ಅದರಲ್ಲಿ ಲಕ್ಷ್ಮೀ ಫೋಟೋ ಮುಂದೆ ಸಹ ಅದನ್ನು ಸಹ ಇವಾಗ ಹೊಸದಾಗಿ ಶುರು ಮಾಡುವಂಥದ್ದು ಫ್ರೆಂಡ್ಸ್. ನೋಡಿದ್ರಲ್ವ, ಆಚೆ ಇದು ದೇವ್ರ ಮನೆ ಮುಂದೆ ರಂಗೋಲಿ ಸಹ ಹಾಕಿದ್ನಲ್ವ ರಾತ್ರಿ, ಅದಕ್ಕೆ ಸಹ ಎಲ್ಲ ಪೂಜೆ ಎಲ್ಲ ಬೆಳಗ್ಕೊಂಡು ಪೂರ್ತಿಯಾಗಿ ಪೂಜೆ ಅಂತ ಮುಗಿಸ್ಕೊಂಡೆ. ಇದೆಲ್ಲ ಪೂಜೆ ಎಲ್ಲ ಮುಗಿಸ್ಮೇಲೆ ಲಾಸ್ಟಲ್ಲಿ ಮಹಾಮಂಗಳಾರತಿ ಸಹ ಮಾಡ್ಕೊತೀನಿ. ಮಹಾಮಂಗಳಾರತಿ ಮಾಡ್ಕೊಂಡು ಈ ಪೂಜೆನ ಇಲ್ಲಿಗೆ ಎಂಡ್ ಮಾಡ್ಕೋತೀನಿ ಸಹ. ನೋಡ್ಬೋದು ಇಲ್ಲಿ ಕುಬೇರ ಯಂತ್ರಕ್ಕೆ ಪೂಜೆ ಮಾಡ್ತಾ ಇರುವಂಥದ್ದು. ಇದೆಲ್ಲ ಮುಗಿದ್ಮೇಲೆ ಇಲ್ಲಿ ಕರ್ಪೂರದ ಆರತಿ ಮಾಡ್ತೀನಿ. ಕರ್ಪೂರದ ಆರತಿಯಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿದ್ರು ದೇವರು. ನನಗಂತೂ ಫುಲ್ ಖುಷಿ ಅಂತ ಅನ್ನಿಸ್ತಾ ಇತ್ತು. ನನ್ನ ದೇವ್ರ ಮನೆ ಒಂಥರ ಹೊಸ್ದಾಗಿ ಕಾಣಿಸ್ತಾಯಿತ್ತು. ನನಗಂತೂ ಫುಲ್ ಹ್ಯಾಪಿ ಅಂತ ಅನ್ನಿಸ್ತು ಫ್ರೆಂಡ್ಸ್.
ಇವತ್ತಿನ ವಿಡಿಯೋ ಸಹ ಇಷ್ಟ ಫ್ರೆಂಡ್ಸ್. ಈ ವಿಡಿಯೋ ಎಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂಡು, ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಹೊಸದಾಗಿ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.